ಹಲೋ ಲೇ. ಹಾಂ ಬರ್ತೇನೆ. ನಮ್ಮಪ್ಪ ಕೇಳಿದ್ರೆ ಎಕ್ಸ್ಟ್ರಾ ಕ್ಲಾಸ್ ಐತಂತ ಹೇಳಿ ಬರ್ತೇನೆ. ಅವ್ರಿಗೆ ಕಾಲ್ ಮಾಡಿ ಕೊಡ್ತೇನೆ, ನೀನು ಹಂಗೆ ಹೇಳ. ಬ್ಯಾಡ್ಲಿ, ಅವ್ರನ್ನೆಲ್ಲ ಕರೆಸ್ಬೇಡ. ಸುಮ್ಮನೆ ಮನೆಗೆ ಬರೋದು ತಡ ಆಕೈತಿ. ನನ್ನ ಮಾತೇ ಕೇಳಂಗಿಲ್ಲ ನೋಡಿ ನೀ. ಆಯ್ತು ಸರಿ, ಬರ್ತೇನೆ ತಗೋ. ನೀ ಎಲ್ಲಿ ಹೋಗೋದು ಬೇಡವ, ಮನ್ಯಾಗಿರು. ಹಂಗ್ಯಾಕೆ ಮಾಡ್ತೀಯಪ್ಪ? ನನ್ನ ಫ್ರೆಂಡ್ಸ್ ಕರೆಯತ್ತಾರ, ಹೋಗಿ ಬರ್ತೀನಿ. ನೋಡ್ವಾ, ದಿನಕ್ಕೆ ದಿನ ನಿನ್ನ ವಾತಾವರಣ ಬದಲಾಗಕತ್ತೈತಿ. ಇದು ನನಗೆ ಆಗಿ ಬರೋದಿಲ್ಲ ನೋಡ. ಏನಪ್ಪ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋ ಥರ ಮಾತಾಡತ್ತಿಲ್ಲ. ನಾನು ಏನು ಮಾಡೇನು ಅಂತಾಗ? ಹೊತ್ತಿಲ್ಲ ಯಾಳೆ ಇಲ್ಲ, ವಾದಕ್ಕಿ ಸಂಜಿಕ ಬರ್ತಿ. ಏನದ ಕಲಿತ? ಅದು ಸಾಲೆಲ್ಲ. ಮುಂಜಾನೆ 10ಕ್ಕೆ ಹೋಗಿ ಸಂಜೆಗೆ 5 ಗಂಟೆಗೆ ಬರಾಕ. ಅದು ಕಾಲೇಜ್ ಐತಿ, ಸ್ವಲ್ಪ ಅರ್ಥ ಮಾಡ್ಕೊ. ಹಡದಪ್ಪಗ ಅರ್ಥ ಮಾಡ್ಕೊ ಅನ್ನುವಷ್ಟು ಬುದ್ಧಿ ಬರ್ತ ಏನು ಮಾಡಿ ನಿನಗೆ? ಮತ್ ನೋಡ್ಲಾ ಏನ್ ಕಿನಾರ ಮಾತಾಡ್ತಿ? ಪೂಜಾ ಪೂಜಾ, ನನ್ ಮಾತ್ರ ಕೇಳ. ಹಿಂಗಾದ್ರೆ ಈಕೆ ನಮ್ಮ ಕೈಗೆ ಹತ್ತೋದಿಲ್ಲ. ಏನು ಮಾಡಬೇಕು? ಹಾಂ, ಎರಡು ದಿನ ಅವ್ರ ಮನೆಗಾರ ಕಳಿಸ್ಬೇಕು. ಫೋನ್ ಹಚ್ಚಿ ಕೇಳ್ತೀನಿ ತಡಿ. ಹೇಳಪ್ಪ ಬೇಗ, ಅಪರೂಪಕ್ಕೆ ಫೋನ್ ಮಾಡಿದಲ್ಲ. ಏನಿಲ್ಲ ಮಾವ, ನಿಂದ ನೆನಪಾತು, ಅದಕ್ಕೆ ಫೋನ್ ಹಚ್ಚಿದ್ದೆ. ಪೂಜಾನ ಒಂದು 4 ದಿನ ನಿಮ್ಮ ಮನೆಗೆ ಕಳಿಸ್ಬೇಕಂತ ಮಾಡಿದ್ದೆ. ಯಾಕ ಆಕಿದು ಓದೋದು ಮುಗಿತೇನ? ಸಾಲಿ ಇಲ್ಲ ಆಕಿದಿನ? ಸಾಲ ಐತ್ ಮಾವ, ಆಕೆ ಯಾಕೋ ನಿಮ್ಮ ಜೀವ ನೆನ್ಸಾಕತ್ತೈತೆ, ಅದಕ್ಕೆ ಬರ್ಬೇಕಂತ ಮಾಡ್ಯಾಳ. ಕಳಿಸ್ಕೊಡೋ ನಿನ್ನ ನಮ್ಮಗರ ಯಾರ ಮಕ್ಕಳ ಮರಿಯ ಇಲ್ಲ, ಇಲ್ಲಿ ಅಡವ್ಯಾಗ ಒಂದು 4 ದಿನ ಇದ್ದು ಹೋಗ್ಕಳ. ಕಳಿಸ್ಕೊಡು, ಯಾರು ಬೇಡ ಅಂದಾರ? ಅದೇ ಮಾವ, ಮಧ್ಯಾಹ್ನ ಬಸ್ಸಿಗೆ ಹತ್ತಿಸ್ತೀನಿ, ಅಲ್ಲಿ ಬಂದು ಸ್ವಲ್ಪ ಕರ್ಕೊಂಡು ಹೋಗಿ. ಏ ಹೌದಾ, ಆಯ್ತಲ್ಲ, ಆಯ್ತಾಯ್ತು. ಬಸ್ಸಿಗೆ ಬರ್ತಾಳ, ಬಂದು ಕರ್ಕೊಂಡು ಹೋಗಿ ಮಾವ. ಹಾಂ ಕಳಿಸ್ಕೊಡು, ಕರ್ಕೊಂಬರ್ತೀನಿ, ಕಳಿಸ್ಕೊಡು. ಆಯ್ತಾ ಮಾವ, ಇಲ್ಲ ಯಾರು ಫೋನ್ ಮಾಡ್ಯಾರಿ? ಏನಿಲ್ಲ, ರಾವತ್ ಫೋನ್ ಮಾಡಿದ. ಯಾಕೆ ಏನಾತ? ಏನಿಲ್ಲ, ಯಾಕ ಪೂಜೆ ಒಂದು ನಮ್ಮ ಕಡೆ ಜೀವನ ಅನ್ಸತ್ತೈತತ್ತ, ಒಂದು 4 ದಿನ ಕೊಟ್ಟು ಕಳ್ಸ ಅಂತ, ಅದಕ್ಕೆ ಬಾ ಅಂತಂದೆ. ಯಾರ್ಯಾರು ಬರ್ತಾರಂತ? ನೀ ತಿಳ್ಕೊಂಡಂಗೇನು ಯಾರೂ ಬರ್ದಿಲ್ಲ. ಆ ಹುಡುಗಿನ ಅಟ್ಟ ಬಸ್ಸಿಗೆ ಕುಂಡ್ರಸ್ತಾ ಅಂತ ಹೋಗಿ ಕರ್ಕೊಂಬ ಅಂದಾನ. ಬರೀ ಇದಾತ್, ಬಾರಿ ಕಾಳ ಬರೀ ಮಂದಿದ ಮಾಡೋದ. ಹಲೋ, ಮನೆಗೆ ಬಂತು? ಆಯ್ತು ಸರಿ, ಆಮೇಲೆ ಮಾಡ್ತೀನಿ. ಪೂಜವ, ನಿಮ್ಮ ಮಾವ ಫೋನ್ ಮಾಡಿದ್ದ, ಒಂದು 4 ದಿನ ನಿಮ್ಮ ಮಾವನ ಊರಿಗೆ ಹೋಗಿ ಬಾ. ಅಪ್ಪ ಏನ್ ಹೇಳಾಕತ್ತಿ? ಕಾಲೇಜ್ ಐತಿ, ಈಗ ಯಾಕೆ ಹೋಲ್ಲ ನಮ್ಮ ಅವನ ಮನೀಗ? ಅದೇನು ಗೊತ್ತಿಲ್ವಾ, ನಿಮ್ಮ ಮಾವಿಗೆ ಹೇಳಿ ಬಾ ಅಂದಾನ, ಸ್ವಲ್ಪ ಹೋಗಿ ಬಾ. ನನಗೆ ಆಗುದಿಲ್ಲಪ್ಪ, ಕಾಲೇಜ್ ಬಿಟ್ಟು ಹೋಗಕ್ ನಂಗೆ ಆಗಂಗಿಲ್ಲ. ನೀ ಹೇಳ್ದಂಗೆ ನಾ ಕೇಳೇನ? ಹೋಗಿ ಬರ್ಬೇಕಂದ್ರೆ ಹೋಗಿ ಬರ್ಬೇಕಷ್ಟ. ಅಪ್ಪ ನಾವು ಓದ್ಕೊಳ್ದಿರ್ತೈತೆ, ಎಕ್ಸ್ಟ್ರಾ ಕ್ಲಾಸ್ ಇರ್ತೈತೆ, ಎಕ್ಸಾಮ್ ಬಂದಾವ, ನಾನು ಹೆಂಗೆ ಹೋಗ್ಲಿ? ನಿನ್ನ ಕಾಲೇಜ, ನೀನು ಓದೋದು ಎಲ್ಲ ಗೊತ್ತಾಗೈತೆ ನನಗೆ. ಸೋಮು 4 ದಿನ ಹೋಗಿ ಬಾ ನಿಮ್ಮ ಮಾವನ ಊರಿಗೆ. ತಗೋ. ಯಪ್ಪ ಹಿಂಗ್ಯಾಕ್ ಮಾಡಾಕತ್ತಿ? ನಿಂತ ಮೆಟ್ಟಿನ ಮೇಲೆ ಹೋಗ್ಬೇಕೇನ ಈಗ? ಹಡದ ಕಳ್ಳವ 108 ಚಿಂತಿರ್ತಾವ, ನಿನಗೇನು ಗೊತ್ತೈತಿ? ಆಯ್ತಳ, ಹೋಗಿ ಬರ್ತೇನೆ. ಹೇಳಿಲ್ ಮಾವಾಗ? ಹೇಳಿನಿ, ಅಲ್ಲಿ ಬರ್ತಂದಾನ. ಬಸ್ ಹತ್ತಾನ, ಸೀದಾ ಮಾವನ ಊರಿಗೆ ಹೋಗಿ ಇಳಿಬೇಕು ನೋಡ. ಆಯ್ತ, ಹೋಯ್ ಬಾ. ಹಾ ಹೊಂಟೀನಿ, ಇನ್ನೂ ದೂರ ಐತಿ, ಏನೋ ಗೊತ್ತಿಲ್ಲ. ಆಯ್ತ, ನೀ ಬೈಕ್ ತೊಗೊಂಡು ಬರ್ತೀನಿ ಅಂತ ಅಂದ್ರೆ ಬರಲೇ ಇಲ್ಲ ನೀನು, ಅದಕ್ಕೆ ನಾನು ಬಸ್ ಒಳಗೆ ಬಂದೆ. ಏನಪ್ಪ ಗೊತ್ತಿಲ್ಲ, ನಮ್ಮಪ್ಪ ಒಂದು 4 ದಿನ ಹೋಗಿ ಬಾ ಅಂದಾನ, ಹೋಗಿ ಬರ್ತೇನೆ. 4 ದಿನದಾಗಂದ್ರೆ ಬರ್ತೇನೆ ತಗೋ. ಹಾಂ ಸರಿ. ಏನು ಮಾಡತ್ತಿ? ಊಟ ಮಾಡಿದಿಲ್ಲ?
ಬಂದಲ್ಲ. ಹಾ ಬಂದೆ, ಮತ್ತೆ ಮಾಡ್ತೀನಿ ತಗೋ ನಿಂಗೆ, ಆಯ್ತಾ? ನೀನು ಮಾಡಬೇಡ, ನಾನೇ ಮಾಡೋದು. ಪೂಜವ, ಅಲ್ಲ ನಿಮ್ಮ ಅಪ್ಪ ಎಷ್ಟೊತ್ತಿಗೆ ಹೇಳಿದ, ನೀ ಎಷ್ಟೊತ್ತಿಗೆ ಬರೋದು? ಅಲ್ಲ ಪರಾಟ ಬರಾಕ್ ಬರೋದಲ್ಲ, ಫೋನ್ ಕಿವಿ ಹಿಡ್ದ ಬಿಡುದಾ? ಇಲ್ಲ ಮಾಮ, ಫ್ರೆಂಡ್ ಜೊತೆ ಮಾತಾಡ್ಕೊಂತ ಬರತ್ತಿದ್ನಿ. ಆರಾಮದಿಯಾ? ಹಾ ಆರಾಮದಿ ನೋಡು. ಇದು ಇನ್ನ ಸಾಲಿ ಓದೋದು ಇರ್ಬೇಕಲ್ಲ ನಿಂದ, ಯಾಕ ಓದೋದು ಬಿಟ್ಟೇನ್ ಮತ್ತೆ? ಇಲ್ಲ ಮಾಮ, ಅಪ್ಪ ಒಂದು 4 ದಿನ ಹೋಗಿ ಬಾ ಅಂತ ಕಳ್ಸಿದಾನ, ಅದಕ್ಕೆ ಬಂದೇನಿ. ಚಲೋ ಆತಳ ಬಂದ. ಭಾಳ ದಿನ ಆತ್ ನೀನು ಮಾರಿ ನೋಡಿದಿಲ್ಲ. ನಿಮ್ಮ ಅಪ್ಪ ಇಟ್ಟು ಬಂದ್ರೆ ಚಲೋ ಆಕಿತ್ತು. ಆರಾಮದಾರಿಲ್ಲ ನಿಮ್ಮಪ್ಪ? ಹಾ ಆರಾಮದಾನ ಮಾವ. ಅಕ್ಕ ಎಲ್ಲದಾಳ? ಮುಖ್ಯ ಅಲ್ಲಿ ಮನೆ ಆಗದಲ್ಲ, ಹೋಗು. ಹಾ ಆಯ್ತು ಮಾಮ. ಒಂದು ದೂರಿಂದ ಮಂದಿ ಊಟ ಅದು ಮಾಡು. ಹಾ ಆಯ್ತು. ಯಾಕಕ್ಕ ಹಂಗ್ಯಾಕ್ ನೋಡತ್ತಿ? ಬಾಳ್ ದಿನ ಆತವ ನೀನ್ ನೋಡಿ, ಅದಕ್ಕೆ. ಯಾಕೆ ಈಗ ಕೊಟ್ಟು ಕಳ್ಸ ನಿಮ್ಮ ಅಪ್ಪ? ನಂಗೂ ಗೊತ್ತಿಲ್ಲಕ್ಕ, ಒಂದ್ 4 ದಿನ ಮಾವನ್ ಮನೆಗೆ ಹೋಗಿ ಬಾ ಅಂದ, ಅದಕ್ಕೆ ಬಂದೇನಿ. ಬರೋರ್ಗೆ ಹೋಗೋರ್ಗೆ ಇದೊಂದ್ ಮನಿ ಚಲೋ ಆಗೈತಿ. ಏನಕ್ಕ ಏನೋ ವಿಚಾರ ಮಾಡತ್ತಿ? ಏನ್ ವಿಚಾರ ಇಲ್ಲ, ಬಿಸ್ಲಾಗ ಬಂದೇನ, ಬಾ ಒಳಗೆ. ಮತ್ತೆ ನಾನು ನೋಡಕ್ಕೆ ಬರ್ತೇನಂದು ಯಾಕೆ ಬರಲೇ ಇಲ್ಲ? ಮರ್ತ ಬಿಟ್ಟು ಏನು ಊರಿಂದ ಬಿಟ್ಟು ಬಂದೇನಂತ. ಏನು ಮಾಡತ್ತಿ? ಊಟ ಅದಿ ಮಾಡಿ ಏನಿಲ್ಲ, ನನ್ನ ಚಿಂತೆ ಒಳಗನ ಕುಂತೀಯೋ? ಅಷ್ಟು ಜೀವ ನಿನ್ಸಕತ್ರ ಬಂದು ನೋಡ್ಕೊಂಡು ಹೋಗು. ಅಲ್ಲ ಆಕಿ ಬಂದಾಳ ಬರೇ ಫೋನಾಗ ಮಾತಾಡ್ತಿರ್ತಾಳ, ಅದಕ್ಕ ಕಳ್ಸ್ಕೊಟ್ಟಾನ ಅವ್ರಪ್ಪ. ಓದು ಹುಡುಗಿ ಇಲ್ಲಿ ಅಡವ್ಯಾಗ ಹೊತ್ತು ಹೋಗ್ಲಾಕಿಲ್ಲ, ಯಾರ ಜೊತೆ ಮಾತಾಡತಿರ್ಬೇಕಲ್ಲ, ಅದು ಒಂದೇ ಏನ್ ಮಾಡ್ಬೇಕಿಲ್ಲಿ? ಹಗಲ ರಾತ್ರಿ ಕಿವ್ಯಾ ಫೋನ್ ಇಟ್ಕೊಂಡ್ ಕುಂತ್ರ ನಂಗೆ ನಾ ಬರಂಗಿಲ್ಲ ನೋಡ್ರಿ. ಇದು ನನ್ನ ತಂಗಿ ಮಕ್ಕಳನ್ನ ಯಾವಾಗ ಸೇರಿ ತಗೋನಿ, ಯಾವಾಗ ನೋಡಿದ್ರು ಸಿಟಕ್ ಮಾಡ್ಕೋತ. ಒಂದ್ 4 ದಿನ ಇದ್ದು ಹೋಗ್ಕಳ, ಹಂಗೇನ್ ಸಿಟಕ್ ಮಾಡಕ್ ಹೋಗ್ಬೇಡ. ನಾ ಏನಕ್ಕೆ ಸಿಟಿಕ್ ಮಾಡಿಲ್ಲ, ಹುಡುಗಿ ಹಾಳಾಗ್ಬಾರ್ದು ಅಂತೇಳಿ ನಿಮ್ಗ ಹೇಳಿನ. ನೀ ಅನ್ನೋದು ಬರೋಬ್ಬರೇನ, ಆದ್ರ ಅವರಪ್ಪ ಕಳಿಸ್ಕೊಟ್ಟ, ಯಾಕೆ ಕಳಿಸ್ಕೊಟ್ಟ ಅನ್ನೋದು ಗೊತ್ತಾಗ್ಲಿಲ್ಲ. ಫೋನ್ ಮಾಡಿ ಕೇಳ್ತೀನಳ. ನೀ ಫೋನ್ ಹಚ್ಚಿ ಮಾತಾಡ್ದು ಅಷ್ಟ್ರಾಗ ಐತಿ, ನಾನಾ ಫೋನ್ ಹಚ್ಚಿ ಮಾತಾಡ್ತೀನಿ. ಏನಪ್ಪಾ ನಿನ್ ಮಗಳ ಕಿವ್ಯಾಗ ಹಿಡಿದು ಫೋನ್ ಒಟ್ಟ ತೆಗಂಗೆ ಇಲ್ಲ ಅಂತೇಳಿ, ಅದಕ್ಕೇನ್ ಆಡ್ತಾ ನಾನು ಕೇಳ್ತೀನಿ. ಮೊದಲ ಅವನು ಬಾಯಿ ಸತ್ತವ, ಬಾಯಿ ಬಂದಂಗ ಮಾತಾಡಕ್ ಹೋಗ್ಬೇಡ. ಏನು ಎಂತ ವಿಚಾರ, ಸ್ವಲ್ಪ ವಿಚಾರಿಸಿ ಮತ್ ಮುಂದ್ ಮಾತಾಡಕ್ ಬರ್ತೈತಿ. ನಾ ಕೇಳ್ತೀನಳ ಫೋನ್ಯಾಗ, ನೀ ಕೇಳೋದು ಏನಾರ ಒಂದು ಬಾಯಿ ಮಾಡೋದು, ಮತ್ತೆ ಈ ಹುಡುಗಿ ನಿಂತು ಬಿಟ್ಟ ಊರಿಗೆ ಹೋಗೋದು. ಯಾಕೆ ಕಳಿಸ್ಕೊಟ್ಟಾನ? ಏನು ನೋಡು, ಒಂದು 4 ದಿನ ಕೇಳಕ್ಕೇನ? ನೀವ್ ಯಾವಾಗ ನನ್ ಮಾತ್ ಕೇಳಿರಿ? ನೀವು ಸ್ವಲ್ಪ ಹುಡುಗಿ ಮ್ಯಾಗ ನೆದಿರ್ ಹಿಡ್ರಿ, ಕುಂದ್ರ ಬ್ಯಾಡ್ರಿ ಹಂಗ. ಆಯ್ತು, ಕಾಲ್ ಕಟ್ ಮಾಡಲಿ. ನಾನು ನೋಡೋಂಗೆ ಅನ್ಸಿರ ಇಲ್ಲೇ ಬಾ. ಏಯ್ ನನ್ನ ಮಾತ ಕೇಳಲ್ಲಲ್ಲ ನೀನು, ನಾನು ನೋಡ್ಬೇಕು ಅನ್ಸಿದ್ರೆ ಬಾ ಇಲ್ಲೇ. ಆಗಂಗಿಲ್ಲ, ನಂಗೆ ಕಟ್ ಮಾಡ್ತೇನೆ. ಯಾರಾದರೂ ಬಂದರೆ ಏನು ಮಾಡೋದು? ಹೇಯ್ ಎಷ್ಟಾದರೂ ನೀನು ನನಗೆ ಕಾಡ್ತಿ, ನಿಂದ ನಡಿಬೇಕಲ್ಲ ಎಲ್ಲ. ಆಯ್ತು ಮಾವ. ಯಾಕೆ ಮಾವ? ಎದಕ್ ಬಂದಿ ಇಲ್ಲಿ? ನಿಮ್ಮಪ್ಪ ಎದಕ್ ಕಳ್ಸ್ಯಾನ ನಿನಗ? ಇದ ಮಾಡ ಕಳ್ಸ್ಯಾನ? ಮಾವ ಹಂಗೇನಿಲ್ಲ, ಇನ್ನೊಂದ್ಸರ ಈ ಥರ ಎಲ್ಲ ಮಾಡಲ್ಲ. ಒಮ್ಮೆ ಮೈ ಮ್ಯಾಗಿನ ಅರಿವಿ ಜಾರಕತ್ತಂದ್ರ ಅದು ಜಾರ್ಸಕ್ ಆಸ್ತೈತಿ ಅಲ್ವಾ? ನಿಮ್ಮ ಅವ್ವಪ್ಪ ಬಾಯ್ ಸತ್ತವ್ರು, ಅಂತವ್ರ ಹೊಟ್ಯಾಗ ನಿನ್ನಂತೆ ಹುಟ್ಟುದ? ಅಲ್ಲ ಏನ್ ಕಲ್ತೀನಿ ಶಾಲ್ಯಾಗ? ಇಂಥ ಬುದ್ಧಿ ಯಾಕೆ ಬತ್ ನಿನಗ? ಮಾವ ಅದು ನಾನು ಒಂದು ಹುಡುಗನ ಪ್ರೀತಿ ಮಾಡೇನಿ, ಅವನ ಜೊತೆ ಮಾತಾಡೋದು. ಏನವ, ನಾನು ನಿನ್ನ ವಯಸ್ಸದ್ದು ಆಟ್ಕೊಂಡು ಬಂದಿನಿ. ಪ್ರೀತಿ ಅಂದ್ರ ಮನಸ್ಸಿಗೆ ಬೆರ ಆಗ್ಬೇಕ, ಮೈಗಲ್ಲ. ಅವ ನಿನ್ನ ಮೈ ಬೆರಗ ಹಾಕಿಸಂದ ಹಿಂಗ್ ಫೋನ್ಯಾಗ ಅದು ಇದು ನಡ್ಸ್ಯಾನ. ಇದು ನಿನಗ್ರ ಚಂದ ಕಾಣ್ತದ? ನಾಳೆ ಏನ್ರ ಹೆಚ್ಚ ಕಮ್ಮಿ ಆಗಿ ಅಲ್ಲಿ ಇಲ್ಲಿ ಬರಾಕತ್ತಂದ್ರ ನನ್ನ ಮಗಳು ಹಿಂಗ್ ಮಾಡಾತ ನಿಮ್ಮ ಅವ್ವ ಅಪ್ಪ ಊರ್ಲಾಕೊಂಡು ಸಾಯದಾಗಿತ್ತ.
ಮಾವ ಇನ್ನೊಮ್ಮೆ ಹಂಗೆ ಮಾಡಂಗಿಲ್ಲ ಮಾವ, ಅಪ್ಪಗೆ ಹೇಳ್ಬೇಡ. ನೀ ಇದನ್ನೆಲ್ಲ ಮಾಡೋದು ನಿಮ್ಮ ಅಪ್ಪನ ಕಣ್ಣಿಲ್ಲ ನೋಡೋದು ಆಗಿರಕ್ಕಿಲ್ಲ, ಅದಕ್ಕೆ ಇಲ್ಲಿ ಕಳಿಸ್ಯಾನ. ಇನ್ನೇನೈತೆ, ನಿಮ್ಮ ಅಪ್ಪಗೆ ಫೋನ್ ಹಚ್ಚಿ ಕರೆಸ್ತೇನೆ. ಇದು ನನಗೇನು ಸರಿ ಅನ್ಸೋದಿಲ್ಲ. ಪೂಜಾ, ಈ ಜಾಗದಾಗ ಮತ್ತೆ ಯಾರು ಇದ್ರೆ ಅದ್ರ ಮಾತೇ ಬೇರೆ ಐತೆ. ಮಾವ ನಿನ್ನ ಕೈ ಮುಗಿತೇನೆ ಮಾವ, ಅಪ್ಪಗೆ ಹೇಳ್ಬೇಡ. ನಿಮ್ಮ ಅಪ್ಪಗೆ ಹೇಳ್ಬಾರ್ದಂದ್ರೆ ಈ ಫೋನ್ ಬಿಡೋಣ, ಸುಮ್ಮ ಮನ್ಯಾಗ ತಿನ್ನೋದು ಉಣೋದು ಮಕ್ಕಳೋದು ಅಟ್ ಮಾಡ. ಇನ್ನೇ ಮೇನ್ರ ಕಣ್ಣು ಬತ್ತಂದ್ರೆ, ಇನ್ನೇ ಮೇನ್ರ ಫೋನ್ ಹಿಡಿದೆ ಅಂದ್ರೆ ನಿಮ್ಮ ಅಪ್ಪ ಏನು ಅನ್ನೋದಿಲ್ಲ ಆಡೋದಿಲ್ಲ. ಅವಾಗ ಐತಿ ನನಗೆ. ಇವ್ರಿಗೆ ಆದ್ರೆ ಇವ್ರೇನ್ ಫೋನ್ ಮಾಡಂಗಿಲ್ಲ, ನಾನ ಫೋನ್ ಮಾಡಿದ್ರಾಯ್ತು. ಹೇಳ ಮಾವ. ಹಲೋ, ಅಲ್ಲ ನಿನ್ ಮಗಳ್ ಯಾಕೆ ಕಳ್ಸ್ಕೊಟ್ಟಿ ನೀನು? ಯಾರ್ ಮರ್ಯಾದೆ ಹಾಳು ಮಾಡ್ಬೇಕಂತ ಮಾಡಿ ನೀನು? ಯಾಕಕ್ಕ ಏನು ಮಾಡಿದ್ಲು? ಸುಮ್ಮ ಒಂದು 4 ದಿನ ಮಾವನ ಮನೆಗೆ ಕಳಿಸ್ಕೊಟ್ಟಿನಿ. ಅದೇನೈತಿ ಯಾರಿಗ ಗೊತ್ತಪ್ಪ. ಪಾತ್ನ ನೀ ಊರಿಗ್ ಬಾ. ಆಯ್ತು ಅಕ್ಕ, ಬಂದು ಹೋಗ್ತೀನಿ. ನೀ ಏನು ಸಿಟಿ ಬರಕ್ಕೆ ಹೋಗ್ಬೇಡ. ಆತಾಳ ಇಡು. ಏನಾರ ಅಕ್ಕ ಮಾವನ ಜೊತೆ ಜಗಳ ತದಾಳೆ ನಿಕ್ಕಿ. ಹೋಗಿ ಬರ್ತೀನಿ ತಡಿ. ಏನು ಊರ್ ಕಡೆ ಬರ್ದಕ್ಕ ಮಾಡಿಲ್ಲ, ಯಾವಾಗ್ರ ಒಂದು ಬರ್ದು ಹೋದ್ ಮಾಡಾಕತ್ತಿ. ಹೌದು, ನಿತ್ತು ಪೆಟ್ಟ ಮ್ಯಾಗ ಪೂಜೆ ಕಳಿಸಿದೆ, ಯಾಕೆ? ಮಾವ ಅದು ಹುಡುಗಿ ಒಟ್ಟ ಮಾತ ಕೇಳಲ್ಲ ಈಗ, ಅದಕ್ಕೆ ಒಂದು ತೊಡೆದನ ಕಳಿಸಿನಿ ಇಲ್ಲೇ. ಮಾತು ಕೇಳಲ್ಲ ಅಂದ್ರೆ ಏನು ಮನ್ಯಾಗ ದಗದ ಪಗದ ಮಾಡೋದಿಲ್ಲ, ಏನು ಅಡಿಗೆ ಪಡಿಗೆ ಮಾಡೋದಿಲ್ಲ? ಓದು ಹುಡುಗಿ ಏನು ಮಾತು ಕೇಳ್ಬೇಕು ಅದರ? ಹಂಗಲ್ ಮಾವ, ಅದು ಯಾವಾಗ ನೋಡ್ತೀನಿ ನೋಡು ಬರೀ ಕಿಮ್ಯಾ ಫೋನ್ ಹಿಡ್ಕೊಂಡು ಕೂತಿರ್ತಾಳೆ. ಅದು ಅಲ್ದ ಸಾಕು, ನಾನು ಎಲ್ಲ ನನ್ನ ಕಣ್ಣಾರೆ ನೋಡಿನಿ. ಏನು ಮಾಡೋದು, ನಾವು ತಂಗಿ ಮಗಳ ಕಳ್ತೇಳಿ ಗಪ್ ಆಗೋದು. ಯಾವ್ದಾರ ಒಂದು ಚಲೋ ಮನಿತಾನ ನೋಡೋಣ, ಆಕಿನ ಓದೋದು ಬೇಡ, ಆಕಿನ ದೊಡ್ಡ ಸಾಲಿ ಹೋಗೋದು ಬೇಡ. ಎಷ್ಟು ಆಕೈತೆ 8 ದಿನ ನಾನು ಮನ್ಯಾಗ ನಿನ್ನ ಮನ್ಯಾಗ ಇಟ್ಟಿರಲಿ, ಯಾವ್ದಾರ ಮನಿತ ನೋಡಿ ಹಂಪರಿನು ಎಲ್ಲ ನಾನು ನೋಡೇ ಇದೀನಿ. ಅದಕ್ಕೆ ನನಗೇನು ತಿಳಿಲಾರ್ದಂಗಾಗಿ ನೀವ ಬುದ್ಧಿ ಹೇಳ್ತೀರ ತಿಳಿ ಕಳಿಸಿನಿ. ಬುದ್ಧಿ ಮಾತು ಹೇಳೋದೆಲ್ಲ ತಿಳ್ಕೊಳ್ಳೋ ಪರಿಸ್ಥಿತಿ ಒಳಗೆ ಹಾಕಿದ್ರೆ ಎಲ್ಲ ತಿಳ್ಕೊತಿದ್ಲ. ಆದ್ರೆ ಆಕಿ ಕೈ ಮೀರಿ ಹೋಗಾಕತ್ತಾಳ. ಆಕಿನ ದಾರಿ ತರಬೇಕಂದ್ರೆ ಆಕಿನ ಮದುವೆ ಮಾಡಬೇಕು. ಆಕಿನ ದಾರಿ ತರಬೇಕಂದ್ರೆ ಆಕಿಗೇನು ಅನ್ಲಾರ ಸ್ವಲ್ಪ ಆಕಿನ ಕಡೆ ಆಕಿಸಿಂದ ಆಕಿನ ಹಂಪರಿಬೇಕು. ಸುಮ್ಮನೆ ಏನಕ್ಕೆ ಮಾಡಕ್ಕೆ ಹೋದೇವು ಅಂದ್ರೆ ಈಗಿನ ಹುಡುಗರಿಗೆ ತಿಳ್ಕೊಳ್ಳೋ ಶಕ್ತಿನೂ ಇರೋದಿಲ್ಲ. ಪಟ್ ನಂಗೆ ಏನರ ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತಾವ. ಅದಕ್ಕೆ ಮಾವ ಅಕ್ಕ ಫೋನ್ ಮಾಡಿದ್ಲು, ನನಗೂ ಜೀವನ ತಡಿಲಾರ್ದಕ್ಕೆ ಓಡಿ ಬಂದೆ. ಆ ಹುಡುಗಿ ಕೈಯಿಂದ ಫೋನ್ ಕಸ್ಕೊಂಡೈತಿ. ಈಗ 2 ದಿನ ತನ್ನಗ ಮನ್ಯಾಗದ. ನಾವು ಅಡವ್ಯಾಗಿರೋರು, ಆಕಿನ ಸಂಬಂಧ ಊರಾನ ಮನೆ ಹೋಗ್ತೀವಿ, ಅಲ್ಲಿ ಇರ್ತೀವಿ. ಮಾವ ನನ್ನ ಮಗಳು ಏನರ ಹೆಚ್ಚಿಕಮ್ಮಿ ಮಾಡಿದ್ಲಂದ್ರೆ ನಾನು ತುರ್ಜುವ ಹಿಡ್ದಲ್ ನೋಡು. ಯಾಕೆ ಹಂಗೆ ಮಾತಾಡ್ತೀವ? ಹೇಳಕ್ಕ ಕೇಳಕ್ಕ ಬೀಗರು ಬಿಜ್ಜರು ಅದ್ರ ನಾವು ಇಲ್ಲೇನ? ಎಷ್ಟಾಗತ್ತೆ 2 ದಿನ ಇಲ್ಲೇ ಇರಲ್ಲ. ಹೋಗಿ ನಿಮ್ಮ ಅಕ್ಕ ಇಟ್ಬಿಟ್ಟಾಗು ಮಾತಾಡ. ಆಕಿನ ಬಾ ಸಿಟಿಗೆ ಹೇಳ. ಮೊದಲಾಕಿ ಸಿಟ್ಟಿನಕ್ಕಿ ಏನಂತಾಳೋ ಏನೋ, ಏನಂದ್ರು ಅನ್ಸ್ಕೋತೀನಿ. ಆಕಿ ಸಿಟಿಗೆ ಮಾಡೋದು ಚಲೋ ಅಳ. ಪೂಜಾ ಬಾರವ, ಇವು ಒಟ್ಕಾಯಿ ಬಾ. ಈಗ ಮಗಳಿಗೇನು ಸಿಟಿಗೆ ಮಾಡಬೇಡ, ಎಲ್ಲ ಬುದ್ಧಿನ ಹೇಳ್ತೀವಿ. ನೀವೊಂದು ನೋಡೋದು ನಾವೊಂದು ನೋಡೋದು. ಯಾಕೆ ಅಪ್ಪ ಯಾವಾಗ ಬಂದ್ಯಪ್ಪ? ಇದ ಈಗ ಬನ್ನಿವ, ಎಲ್ಲಿ ಹೋಗಿ ಮತ್ತೆ? ಇಲ್ಲೇ ಹೊಲ್ದಾಗ ಹೋಗ್ಯಾಳಪ್ಪ, ಕರ್ಕೊಂಡು ಬರ್ಲಿ? ಬ್ಯಾಡ ಅಲ್ವಾ, ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ. ಅಡಿಗೆ ಮಾಡಕ್ಕೆ ಬರ್ತೈತೇನೋ ನಿಂಗೆ? ಹಾಂ ಮಮ್ಮ. ಆಯ್ತು, ನಿಮ್ಮ ಅಪ್ಪ ಬಂದಾನ, ಏನಾರ ಅಡಿಗೆ ಮಾಡು. ಹೋಗಿ. ಆಯ್ತು. ನಾಲ್ಕು ದಿನ ಇಲ್ಲೇ ಇರ್ಲಾಕ ವಾತಾವರಣಕ್ಕೆ ಬದಲು ಹಾಕಳ. ಇನ್ನೂ ಸಿಟಿಗೆ ಮಾಡಕ್ಕೆ ಹೋಗ್ಬೇಡ, ಏನೂ ಹಳೆ ಹಳ್ಸೋಳಕ್ಕೆ ಹೋಗ್ಬೇಡ. ಹಾಂ, ಚಲೋ ಮನಿತನ ನೋಡಿ ಮದುವೆ ಮಾಡಿಬಿಡ. ಆಯ್ತು ಮಾವ, ನಾನು ಸ್ವಲ್ಪ ಅಕ್ಕನ ಬಳಿ ಹೋಗಿ ಮಾತಾಡಿ ಬರ್ತೀನಿ. ಮತ್ತೆ ಏನಂದ್ರು ಅನ್ಸೋ ಸ್ವಲ್ಪ ಸಿಟ್ಟಕದಾಳಕ್ಕೆ. ಹಾಂ ಆಯ್ತು ಅಮ್ಮ. ಅಲ್ಲ ಹಿರೇಕ್ ಹೋಗ್ಬೇಕು ಮಗಳದಾಳ, ಹೆಂಗ್ ಬೆಳೆಸ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅಲ್ಲ ಎಷ್ಟು ಸಲಿಗೆ ಕೊಟ್ಟೆ ಆಕೆಗೆ? ನೀ ಯಾಕೆ ಸಿಟಿಕ್ ಮಾಡ್ತೀಯತ್ತ ನಾ ತಿಳ್ಕೊಂಡಿದ್ದೆ, ಆದ್ರೆ ನೀ ಸಿಟಿಕ್ ಮಾಡೋದು ಒಂದು ರೀತಿಲೇ ಚಲೋ ನೋಡು. ನೋಡಪ್ಪ, ಆಕಿ ನಿನ್ ಮಗ್ಳೇ ಆಗ್ಲಿ ಬೇರೆ ಯಾರ ಮಗ್ಳನಾಗ್ಲಿ, ನೀವು ನಮ್ ಬೀಗ್ರು. ಇಂಥವ್ರ ಮಗ್ಳು ಹಿಂಗಂತಂದ್ರ ನಮ್ ಕಿಮ್ಮತ್ತ ಹೋಗತ್ತ. ನೀವು ಆಕಿನ ತಿದ್ದಿ ದಾರಿ ತರಿತಿರತ್ತ ನಾ ಇಲ್ಲಿ ಕಳಿಸ್ಕೊಟ್ಟಿನಿ, ಏನ್ ಮಾಡ್ತೀರಿ ನೋಡ್ರಿವ. ಅಲ್ಲ ಇಷ್ಟ ದಿನ ಕಣ್ ಮುಚ್ಕೊಂಡ್ ಕೂತಿದ್ದೇನೆ, ಹಿಂಗ್ ಮಾಡಾಕತ್ತಲ್ಲ. ಸಾಲಿ ಬಿಡಿಸ್ ಮನ್ಯಾಗ ಕುಂದ್ರಿಸ್ಬೇಕಾಗಿತ್ತ. ಸಾಲಿ ಬಿಡಿ ಸಿವು ತೊಡೆದನ ಮನ್ಯಾಗ ಕುಂದಿರ್ಸಿದ್ಯಾ, ಆದ್ರೆ ಫೋನ್ ಹಚ್ಚಿ ಮನಿ ತನಕ ಕರ್ಸಕ್ಕೆ. ಈಗೆಲ್ಲ ನೋಡಿ ಆಜು ಬಾಜು ಮಂದಿ ಏನ್ ಅನ್ಕೊಳಕಿಲ್ಲ, ಅದಕ್ಕೆ ಆಕಿ ಇಲ್ಲಿ ಕಳಿಸಿದೆ.
ಹಿಂಗೆಲ್ಲಾ ಆಕಿ ಮಾಡಾಕತ್ತಾಳ ಅಂತಂದ್ರ ಆಕಿನ ಬಾಳ ದಿನ ಮನೆ ಇಟ್ಕೊಂಡ್ ಕುಂದ್ರದ್ ಬೇಡ. ಯಾವ್ದಾರ ಮನ್ತನ ಬಂದ್ರ ಪರ್ದ್ ಬಿಡು. ಆಕಿಗೆ ಮಣಿತಾನ ಹುಡುಕವ್ರು ನೀವ, ಆಕಿನ ಮದ್ವಿ ಮಾಡೋರು ನೀವ, ಆಕಿನ ಒಂದ್ ದಂಡಿಗೆ ಹಚ್ಚೋರು ನೀವ. ಆಕಿ ಮದ್ವೆ ಆಗಿ ಹೋಗುತ್ತಕ್ಕ ಆಕಿ ನಮ್ಮ ಊರಿಗೆ ಹೊಳೆ ಬರೋದು ಬೇಡ. ನೋಡಪ್ಪ ಎಲ್ಲಾರು ಹೆಂಗಿರ್ತಾರ ಹಂಗಿದ್ರೆ ನಮಗೂ ಚಲೋ. ಆದ್ರೆ ಈಕಿ ಮಾಡೋದ್ ನೋಡಿದ್ರೆ ನಮ್ಗೇನ್ ಬರಬ್ಬರಿ ಅನ್ಸಲ್ಲಪ್ಪ. ಅಕ್ಕ ಹಂಗ ಅನ್ಬೇಡ, ನಿನ್ ಕಾಲ್ ಬೀಳ್ತೀನಿ. ನಿಮ್ಮ ನಂಬಿ ಆಕಿ ನಿಮ್ಮ ಹೊಡೆದಾಗ ಹಾಕಿನಿ, ಆಕಿನ ದಂಡಿಗೆ ಹಚ್ಚೋರು ನೀವ. ನಿನಗೇನ್ರ ಆಡ್ ಸಿಟ್ಟಿತ್ತಂದ್ರೆ ನನಗೂ ಒಂದಾಡ್ ಹೊಡಿ. ಆದ್ರೆ ನನ್ನ ಮಗಳ ಜೀವನ ನಿಮ್ಮ ಕೈಯಾಗ ಐತಿ. ಹಿಂಗ ವಜ್ಜ್ ಮಾತಾಡಿ ನಮ್ ಕುತ್ತಿಗೆ ತಂದ್ ಹಿಡ್ತೀನಿ ನೀನು. ಆತಾಳ ನಿಮ್ಮ ಮಾವನ್ ಜೋಡಿಂದಿಟ್ ಮಾತಾಡ. ನಿನಗೆ ಹೇಳಿದ್ರ ತಿಳಿದಿಲ್ಲ, ಯಾಕಂದ್ರೆ ಇದು ಮಳ್ಳ ವಯಸ್ಸೈತೆ, ನಿನಗೇನೂ ಗೊತ್ತಾಗೋದಿಲ್ಲ. ಯಾಕೆ ನಿಮ್ಮಪ್ಪ ನಿನ್ನ ಸಂಬಂಧ ಇಷ್ಟು ಹೈರಾಣಾಗತ್ತನಂತ ನೀ ತಿಳ್ಕೊಬೇಕಾಗಿತ್ತು. ಚಲೋ ಅಲ್ಲ ಈಗ, ಇದು ಚಲೋದಕ್ಕೂ ಐತಿ ಕೆಟ್ಟದಕ್ಕೂ ಐತಿ. ಇದು ನಂಬಿಕೊತ್ತಂದ್ರೆ ನಿನ್ನ ಜೀವನ ಸರ್ವನಾಶ ಆಕೈತಿ. ಮಾವ ನನಗೂ ಆಸೆ ಕನಸೇನು ಇರಂಗಿಲ್ಲೇನು? ಯಾವ ಆಸೆ ಕನಸ? ನೀ ಬೇಡಿದ್ದೆಲ್ಲ ನಿಮ್ಮಪ್ಪ ನಿಂಗೆ ತಂದು ಕೊಟ್ಟಿಲ್ಲೇನ? ದೊಡ್ಡ ಸಾಲೈತಿ, ಸಾಲಿ ಕಲ್ಸಾತಾನ, ನಿನಗೆ ತಿನ್ನೋದು ಉಣೋದು ಅರಿವಿ ಎಲ್ಲ ಹಿಡ್ಕೊಂಡು ಕೊಡತ್ತಾನ. ಅದನ್ನೆಲ್ಲ ಬಿಟ್ಟು ನಿನ್ನ ಮನ್ಸಿಗೆ ನೀ ಬಂದಿದ್ದು ಮಾಡ್ಕೊಳ್ತೊಂಡ್ರ ಯಾರು ನೋಡ್ಕೊಂಡು ಸುಮ್ಮಿರ್ತಾರ? ಮಾವ ಪ್ರೀತಿ ಮಾಡೋದು ತಪ್ಪ, ಆದ್ರ ಆ ಹುಡ್ಗ ನನ್ ಮದ್ವೆ ಆಗ್ತೇನಂತ ಹೇಳಿದಾನ. ಹುಚ್ಚಿ, ನಿನ್ನ ವಯಸ್ಸನ್ನ ನಾವು ದಾಡ್ಕೊಂಡ್ ಬಂದೇವತ್ತು ನಿನಗೆ ಹೇಳಾಕತ್ತೀನಿಲ್ಲ. ನಿನಗೆ ಅಂದ ಚಂದ ಇರುತ್ತಕ್ಕ ಅಷ್ಟ ಪ್ರತಿಯೊಬ್ಬರು ಬಣ್ಣ ಬಣ್ಣದ ಮಾತು ಹೇಳ್ತಾರೆ. ಒಮ್ಮೆ ನಿನ್ನ ಅನುಭವಿಸಿದ ಮ್ಯಾಗ ಅದ ಮನುಷ್ಯ ನಿನ್ನ ಹೊಳಿಸಿದಕ್ಕೆ ನೋಡೋದಿಲ್ಲ. ಇದು ಕಲಿಗಾಲ ಐತಿ. ಒಮ್ಮೆ ಆ ಚಟಕ್ಕೆ, ಒಮ್ಮೆ ಆ ಇದ್ರಾಗ ಆ ಗುಂಗ್ನ್ಯಾಗ ಬಿದ್ದೆ ಅಂದ್ರೆ ನಿನ್ನ ಜೀವನ ನೀನ ಹಾಳು ಮಾಡ್ಕೊಂಡಂಗ. ಎಂತಲ್ಲಿ ಬಂದು ಎಂತದ್ ಮಾತಾಡೋದು ಆಗ್ಬಾರ್ದು, ಹೇಳು ತಿಳ್ಕೊ ಸ್ವಲ್ಪ. ಮಾವ ಆ ಹುಡುಗ ನಂಗೆ ಮೋಸ ಮಾಡ್ತಾನಂದಿ? ಮೋಸ ಮಾಡಲ್ಲಂತ ನೀ ನಂಬಿ ಕೂತಿ, ಅವ ಅಷ್ಟ ನಂಬಿಸ್ಯಾನ. ನಾಳೆ ಮೋಸ ಮಾಡಿ ಹೋದಂದ್ರ ಹುಚ್ಚರೊಳಗೆ ಹುಚ್ಚಾಕಿ, ಅವಾಗ ನಿನಗೆ ಏನಂದ್ರೂ ಬರೋದಿಲ್ಲ, ಆಡಿದ್ರು ಬರೋದಿಲ್ಲ. ನೀ ಹೆಣ್ಣದಿ, ಹೆಣ್ಣು ಅದಕ್ಕೆ ಮೈ ತುಂಬ ಕಣ್ಣಾಗಿ ಕಾಯ್ಕೋತ ಹೋಗ್ಬೇಕು. ತಗೋ, ನಿನ್ನ ನಂಬಿ ನಿನ್ನ ಫೋನ್ ನಿನ್ನ ಕೈಯಾಗ ಕೊಡ್ತೀನಿ. ನಿನ್ನ ಜೀವನ ಉದ್ಧಾರ ಮಾಡ್ಕೋತೀವೋ, ನಿನ್ನ ಜೀವನ ಹಾಳು ಮಾಡ್ಕೋತೀವೋ, ನಿಮ್ಮ ಅಪ್ಪನ ಮರ್ಯಾದೆ ಉಳಿಸ್ತೀವೋ ನಾ ಹಾಳಿಸ್ತೀವೋ ನಿನಗೆ ಬಿಟ್ಟಿದ್ದು. ಇಷ್ಟೆಲ್ಲ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿರಂದ್ರ ನೀವ್ ಹೇಳ್ದಂಗ ಕೇಳ್ತೇನೆ ಮಾಮ. ನಾವು ಬುದ್ಧಿ ಮಾತು ಹೇಳೋರು ಹೋಗೋರು ಅಷ್ಟ ವಿಚಾರ ಮಾಡೋರು. ಆದ್ರೆ ಹಗಲ ರಾತ್ರಿ ಕುಂತ್ರ ನಿಂತ್ರ ನಿಮ್ಮಪ್ಪ ನಿನ್ನ ಚಿಂತೆ ಮಾಡ್ತಾನೆ. ನಿಮ್ಮ ಅಪ್ಪನ ಮರ್ಯಾದೆ ಉಳಿಸ ಕಣ್ಣೀರಾಗ ಕೈ ತುಳಿಯಾಕತ್ತಾನೆ. ಅಲ್ಲ, ಹಿಂಗೆಲ್ಲ ಮಾಡೋದು ಯಾವ ತಂದೆ ಸಹಿಸೋತಾನೆ ಹೇಳು? ಬೇಡವಾ, ಚಂದ ಓದ್ಸಾತನ, ಎಲ್ತಕ್ಕ ಆಕೈತಿ ಎಲ್ತಕ್ಕ ಓದು. ಈಗ ನಿನಗೆ ಮದುವೆ ಆಗೋ ಆಸೆ ಐತೆ, ಕಮ್ಮನಂತ ಮನಿತನ ನಾವು ಹುಡುಕ್ತೀವಿ, ಆ ಮನೆ ಸುಶಿಯಾಗಿ ಹೋಗು. ಆದ್ರೆ ಕಲಿ ವಯಸ್ಸಿನಾಗ ಇದೆಲ್ಲ ಜೀವನ ಮಾಡ್ಕೋಬೇಡ. ಮಾವ ನನ್ ತಪ್ಪಾಯ್ತು, ನಮ್ಮಪ್ಪ ಹೇಳ್ದಂಗ ನಾನು ಕೇಳ್ತೀನಿ. ನಾನು ನಮ್ಮ ಊರಿಗೆ ಹೋಗ್ತೇನೆ. ಮತ್ತು ಊರಿಗೆ ಹೋಗಿ ಇದ ಮಾಡಕತ್ತಿ ಅಂದ್ರ? ಮಾವ ನಾನಂತೂ ಇನ್ಮೇಲೆ ನಿಮ್ಮ ಮಾತು ಯಾವತ್ತೂ ಮೀರಂಗಿಲ್ಲ. ದೇವ್ರ ಮುಟ್ಟಿ ಹೇಳತ್ತೇನೆ. ಸಾಕು ಪೂಜಾ, ನಾವಾದ್ರೂ ನಿನ್ನ ಒಳ್ಳೇದ ಬಯಸಾಕತ್ತೀವಲ್ಲ. ಮಗಳ ಕೆಡ್ಲಿ, ಮಗಳ ಹಾಳಾಗ್ಲಿ ಅಂತ ಯಾರ ಬಯಸಿರ್ತಾರ? ಈ ಮಾತು ಕೇಳಿದ್ರೆ ನಿಮ್ಮ ಅಪ್ಪಗೆ ಎಷ್ಟು ಖುಷಿ ಆಕೈತಿವನು. ಬಾ, ನೀ ಆದ್ರೂ ವಯಸ್ಸಿನ ಹುಡುಗಿ ಇನ್ನೊಬ್ಬರ ಮನೆಯಾಗ ಇರೋದು ವಾಜ್ಯ ಅನಿಸ್ತೈತಿ. ಊರು ಆಗೈತಿ, ಬಾ. ಹಾ ಮಾವ ನನ್ನಿಂದ ತಪ್ಪಾಯ್ತು ಮಾಮ. ಇರ್ಲಿ ಬಾರವಾ. ಮಾವ ನೀ ಏನು ಮಾಡಿದೆ ಗೊತ್ತಿಲ್ಲ, ಆದ್ರೆ ನನ್ನ ಮಗಳು ದಾರಿ ತಂದಿ. ನಿನ್ನ ಧೈರ್ಯದ ಮ್ಯಾಗ ನಾವು ಬದುಕ್ತೀವಿ. ಮಕ್ಕಳು ತಪ್ಪು ಮಾಡ್ಯಾವ ಅಂತೇಳಿ ಬೈದು ಬುದ್ಧಿ ಹೇಳೋದಿರ್ತೈತೇನ? ಸ್ವಲ್ಪ ಹಂಗೆ ಹಾಕಿರ್ತಾವ. ನಮ್ಮ ಲೆಕ್ಕದ ನಾವು ತೊಗೊಂಬರ್ಬೇಕು. ಪೂಜಾನು ಶಾನೆ ಅದಾಳ, ಎಲ್ಲಿ ತಕ ಕಲಿತೀನಿ ಅಂತಾಳ ಅಲ್ಲಿ ತಕ ಕಲಸು. ಚಲೋ ಮನಿತನ ಹುಡ್ಕೊನು, ಮದುವೆ ಮಾಡೋಣ. ನಾವು ತೋರಿಸ್ದಲ್ಲಿ ಮದುವೆ ಹಾಕಿಲ್ವಾ? ಏನು ಮಾಡ್ತಿ ಗೊತ್ತಿಲ್ಲ ಮಾಮ. ನನ್ನ ಮಗಳು ನಾನು ನೋಡಿದಾಗ ಹಾಕಿನಿ, ಆಕಿ ಒಟ್ಟು ಚಲೋ ಮನಿತನದ ಗಂಡು ಹುಡುಕ ಒಟ್ಟು. ನೋಡಿದ ಮನಿತನ ಹೆಂಗೆ ಹಾಕಿರ್ಲಾಕ, ಆ ಮನೆಗೆ ಹೊಂದ್ಕೊಂಡ್ರೆ ಸಾಕು. ಪೂಜಾ, ನಿಮ್ಮ ಅಕ್ಕ ಇಟ್ಟು ಹೋಗ್ಯಾ, ಹೋಗ್ಬರ್ತೈತಿ. ಒಟ್ಟಾಕಿಗೆ ಬೈದು ಮಾಡೋದು ಮಾಡಕ್ಕೆ ಹೋಗಬೇಡ. ಹಾಂ, ಸ್ವಲ್ಪ ನಿನ್ನ ಲೆಕ್ಕದಾಗಿರು. ಆದಷ್ಟು ಲಗೊಂದು ಚಲೋ ಮನಿತನ ಹುಡ್ಕೊನು. ಆದ್ರೆ ಆಕಿನ ಕೈ ಫೋನ್ ಕೊಡು, ಸ್ವಲ್ಪ ಕಮ್ಮಿ ಮಾಡ. ಆಯ್ತು. ಏನವ ಹೇಳಾರ ಹೊಂಟಿಲ್ಲ? ಅಕ್ಕ ನನ್ನ ಮೇಲೆ ನಿಮಗೆ ಸಿಟ್ಟೈತಿ. ಇನ್ಮೇಲೆ ಆ ಥರ ಯಾವತ್ತೂ ತಪ್ಪು ಮಾಡಂಗಿಲ್ಲ. ನಾವ್ ಹೇಳುದು ನೀನ್ ಒಳ್ಳೇದಕ್ಕೆ. ಅಲ್ಲ, ಏನ್ರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಮಪ್ಪ ಸಾಯ್ಬೇಕನೆ? ಅದೆಲ್ಲ ನನಗೆ ಈಗ ಗೊತ್ತಾಯ್ತಕ್ಕ. ಇನ್ನೇ ಆ ಥರ ತಪ್ಪು ನಾ ಮಾಡಲ್ಲಕ್ಕ. ನಮಗಂತೂ ಮಕ್ಳಿಲ್ಲ, ನೀವಂತ ಹಾಳಾಗಕ್ ಹೋಗ್ಬೇಡ್ರಿ. ಮಂದಿ ಭಾಳ ಸುಮಾರು ಐತಿಗ.
ಆಯ್ತಕ್ಕ ನಾ ಹೋಗಿ ಬರ್ತೇನೆ. ಆಯ್ತು ಹೋಗ್ಬಾರ್ದು. ನಾನು ಹೋಗಿ ಬರ್ತೇನೆ. ಅಪ್ಪ ನಡಿ ಹೋಗಿ. ಸಾವ್ಕಾಶ ಹೋಗ್ಬರ್ರಿ. ಹಂಗೇನ್ರದ ಮಾತು ಫೋನ್ ಮಾಡಿ. ಪೂಜಾ ಏನು ಹೇಳಿನಿ ಬರ್ತೀವಕ್ಕ. ನಾ ಬೈದಿದ್ದಕ್ಕ ಆಕಿ ದಾರಿ ಬಂದಾಳ. ಯಾರಿಲ್ಲ ಅಂದಾರ? ಒಂದೊಂದು ಸಲ ಬೈದು ಹೇಳೋದು ಒಳ್ಳೇದಕ್ಕೆ ಅಂತೇಳಿ ನನಗೂ ಈಗ ಅನ್ಸಾಕೈತಿ. ಹೋಲ್ ಬಿಡು, ಏನಾಗಲಿ ತಿದ್ಕೊಂಡು ತನ್ನ ಕಾಲ ಮ್ಯಾಗ ಕಲ್ಲು ಹೋಗ್ಬಾರ್ದಟ್ಟೆ. ಹುಡುಗಿ ನೋಡಕ್ಕೆ ಚಂದ ಐತಿ, ಯಾವ್ದಾರು ಒಂದು ಚಲೋ ಮಣಿತನ ಸಿಕ್ಕರೆ ಮದುವೆ ಮಾಡಿಕೊಡೋದು, ಸುಮ್ಮನೆ ಕೆಡಬಾರ್ದಲ್ಲ.